ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಬೇಕರಿ ಶೈಲಿಯಲ್ಲಿ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ಪಾಂಜ್ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಓವನ್ ಉಪಯೋಗಿಸಿಲ್ಲ, ಬೇಕಿಂಗ್ ಪೌಡರ್ ಉಪಯೋಗಿಸಿಲ್ಲ, ಬೇಕಿಂಗ್ ಸೋಡಾ ಉಪಯೋಗಿಸಿಲ್ಲ, ಹಾಗೆ ಏನೂ ಫ್ರೂಟ್ ಸಾಲ್ಟ್ ಕೂಡ ಉಪಯೋಗಿಸಿಲ್ಲ. ಹಾಗೆ ಈ ಕೇಕ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬೀಟರ್ ಕೂಡ ಉಪಯೋಗಿಸಿಲ್ಲ. ಮನೆಯಲ್ಲೇ ಇರುವಂಥ ಕೆಲವು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಪಾಂಜ್ ಕೇಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಬೇಕರಿಯಲ್ಲಿ ಸ್ಪಾಂಜ್ ಕೇಕ್ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟ್ ಆಗಿರುತ್ತೆ. ಈ ಕೇಕ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬೀಟರ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಸ್ಟೀಲ್ ಪಾತ್ರೆಗೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕೇಕ್ ಪ್ಯಾನ್ ಅಥವಾ ಕೇಕ್ ಟಿನ್ ಇದ್ದರೆ ಅದನ್ನೇ ಉಪಯೋಗಿಸಬಹುದು. ಇಲ್ಲ ಅಂತ ಅಂದರೆ ಈ ರೀತಿ ಸ್ಟೀಲ್ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕೇಕ್ ಮಾಡಬಹುದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಾದರೆ ಆದಷ್ಟು ಗಟ್ಟಿ ಪಾತ್ರೆ ಉಪಯೋಗಿಸ್ಕೊಳ್ಳಿ. ಈಗ ಬೇಕಿಂಗ್ ಪೇಪರ್ನ ಹಾಕೊಳ್ತಾ ಇದ್ದೀನಿ. ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದರೆ A4 ಶೀಟಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಕಟ್ ಮಾಡಿ ನಂತರ ಉಪಯೋಗಿಸಬಹುದು. ಈಗ ಬೇಕಿಂಗ್ ಪೇಪರ್ ಮೇಲೆ 2 ಹನಿಯಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಬೌಲ್ ತೊಗೊಂಡಿದ್ದೀನಿ, ಹಾಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಮೊಟ್ಟೆನ ಒಡೆದು ಬೌಲ್ಗಳಿಗೆ ಹಾಕೊಳ್ತಾ ಇದ್ದೀನಿ. ಬಿಳಿ ಭಾಗನ ಒಂದು ಬೌಲ್ಗೆ ಹಾಕಿದ್ರೆ ಹಳದಿ ಭಾಗನ ಇನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಮೊಟ್ಟೆ ಒಡೆದು ಬಿಳಿ ಭಾಗನ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಒಟ್ಟಿಗೆ ಕೂಡ ಮೊಟ್ಟೆ ಹಾಕಬಹುದು ಅಥವಾ ಈ ರೀತಿ ಬಿಳಿ ಭಾಗ ಮತ್ತು ಹಳದಿ ಭಾಗನ ಸಪ್ರೇಟ್ ಮಾಡಿ ಕೂಡ ಇಟ್ಕೋಬಹುದು. ಈಗ ಮತ್ತೊಂದು ಮೊಟ್ಟೆನೂ ಕೂಡ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಬೌಲ್ ಮೈದಾ ಹಿಟ್ಟಿಗೆ 2 ಮೊಟ್ಟೆ ಉಪಯೋಗಿಸ್ತಾ ಇದ್ದೀನಿ. ನೀವೇನಾದರೂ 1 ಕಪ್ಪಷ್ಟು ಮೈದಾ ಹಿಟ್ಟು ಉಪಯೋಗಿಸೋದಾದರೆ 4 ಮೊಟ್ಟೆ ತಗೋಬೇಕಾಗತ್ತೆ. ಈಗ ಮೊಟ್ಟೆಯ ಹಳದಿ ಭಾಗನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಮೊಟ್ಟೆಯ ಬಿಳಿ ಭಾಗನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಒಟ್ಟಿಗೆ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಬನ್ನಿ. ಮೊಟ್ಟೆಯ ಬಿಳಿ ಭಾಗಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ. ನೀವೇನಾದರೂ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡ್ರೆ ಮೊಟ್ಟೆಯ ಬಿಳಿ ಭಾಗಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಬನ್ನಿ. ಮೊಟ್ಟೆಯ ಬಿಳಿ ಭಾಗ ಕ್ರೀಮ್ ರೀತಿ ಆಗಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೋಬೇಕಾಗತ್ತೆ. ಈಗ ಉಳಿದಿರುವಂಥ ಸಕ್ಕರೆನೂ ಕೂಡ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಹ್ಯಾಂಡ್ ವಿಸ್ಕರ್ ಇಲ್ಲ ಅಂತ ಅಂದರೆ ಫೋರ್ಕ್ ಇದ್ದರೆ ಫೋರ್ಕಲ್ಲಿ ಬೀಟ್ ಮಾಡ್ಕೋಬಹುದು, ಅಥವಾ ಬೆಣ್ಣೆ ತೆಗೆಯುವಂಥ ಮಂತಿದ್ರೆ ಮಂತಲ್ಲಿ ಬೀಟ್ ಮಾಡ್ಕೋಬಹುದು. ಈಗ ನೋಡಿ ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ರೀಮ್ ರೀತಿ ಆಗಬೇಕು ಮತ್ತು ಗಟ್ಟಿ ಆಗಬೇಕು. ನಿಧಾನಕ್ಕೆ ಬಣ್ಣ ಬದಲಾಗಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ ಬಿಳಿ ಬಣ್ಣ ಆಗಲಿಕ್ಕೆ ಶುರುವಾಗ್ತಾ ಇದೆ. ಹಾಗೆ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಮೊಟ್ಟೆ ಬಿಳಿ ಭಾಗನ ಎಲೆಕ್ಟ್ರಿಕ್ ಬೀಟರಲ್ಲಿ ಬೀಟ್ ಮಾಡ್ಕೋಬಹುದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲ ಅಂತ ಅಂದರೆ ಈ ರೀತಿ ಹ್ಯಾಂಡ್ ವಿಸ್ಕ್ ಅಥವಾ ಮಂತನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಮಂತನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಬೀಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ಕೂಡ ಉಪ್ಪು ಹಾಕೋಬಹುದು ಅಥವಾ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬಹುದು. ನೋಡಿ ಬಣ್ಣ ಬದಲಾಗಲಿಕ್ಕೆ ಶುರುವಾಗಿದೆ, ಕ್ರೀಮ್ ರೀತಿ ಆಗಲಿಕ್ಕೆ ಶುರುವಾಗಿದೆ. ಈ ರೀತಿ ಕ್ರೀಮ್ ರೀತಿ ಆಗಬೇಕು. ನಾನಿಲ್ಲಿ 3/4 ಗಂಟೆಯಿಂದ 1 ಗಂಟೆವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಸಮಯದಲ್ಲಿ ಬೀಟ್ ಮಾಡ್ಕೊಳ್ತೀರಾ ಅಷ್ಟು ಸಾಫ್ಟಾಗಿ ಕೇಕ್ ಬರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಬಿಳಿ ಭಾಗನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿರಿ. ಈಗ ಮೊಟ್ಟೆಯ ಹಳದಿ ಭಾಗನ 10 ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಮೊಟ್ಟೆ ಹಳದಿ ಭಾಗನ ತುಂಬ ಹೊತ್ತು ಬೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಕೇವಲ 10 ನಿಮಿಷ ಬೀಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಬೇಗ ಬಣ್ಣ ಬದಲಾಗುತ್ತೆ ಮತ್ತು ಕ್ರೀಮ್ ರೀತಿ ಆಗುತ್ತೆ. ಮೊಟ್ಟೆ ಬಿಳಿ ಭಾಗ ಅಷ್ಟೇ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಮೊಟ್ಟೆ ಬಿಳಿ ಭಾಗ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಕೇಕ್ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಮೊಟ್ಟೆ ಹಳದಿ ಭಾಗ 10 ನಿಮಿಷದಲ್ಲಿ ಕ್ರೀಮ್ ರೀತಿ ಆಗಿದೆ. ಇದೇ ಸಮಯದಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅಥವಾ ಕಪ್ ಅಳತೆಯಲ್ಲಿ ಹೇಳೋದಾದರೆ 1/4 ಕಪ್ಪಲ್ಲಿ ಅರ್ಧ ಭಾಗದಷ್ಟೇ ಎಣ್ಣೆ ಇರಲಿ. 1/4 ಕಪ್ ಹಾಕಬೇಡಿ, 1/4 ಕಪ್ಗಿನ್ನ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಇರಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಹೊತ್ತು ಬೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಣ್ಣೆ ಮಿಕ್ಸ್ ಆದರೆ ಸಾಕು. ಇದೇ ಸಮಯದಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟಿಗೆ 2 ಮೊಟ್ಟೆ ತೊಗೋಬೇಕಾಗತ್ತೆ. ಹಾಗೆ 1/4 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿರಿ. ಹಾಗೆ 1/4 ಕಪ್ಗಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ತೊಗೋಬೇಕಾಗತ್ತೆ. ಈಗ ಮೊಟ್ಟೆಯ ಬಿಳಿ ಭಾಗನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ತುಂಬ ಹೊತ್ತು ಮಿಕ್ಸ್ ಮಾಡಬೇಡಿ, ಹಾಗೆ ತುಂಬ ರಫ್ ಆಗಿ ಮಿಕ್ಸ್ ಮಾಡಬೇಡಿ. ಈ ರೀತಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಗಂಟುಗಳು ಆಗೋದಿಲ್ಲ ಮತ್ತು ಕೇಕ್ ತುಂಬ ಸಾಫ್ಟ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಮೊಟ್ಟೆಯ ಬಿಳಿ ಭಾಗ ಹಾಕಬೇಕಾದ್ರೆ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ಉಳಿದಿರುವಂಥ ಮೊಟ್ಟೆ ಬಿಳಿ ಭಾಗನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ರಫ್ ಆಗಿ ಮಿಕ್ಸ್ ಮಾಡಬೇಡಿ. ತುಂಬ ರಫ್ ಆಗಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಮೊಟ್ಟೆ ಬಿಳಿ ಭಾಗ ಕ್ರೀಮ್ ರೀತಿಯಾಗಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಮತ್ತು ಕೇಕ್ ಗಟ್ಟಿಯಾಗಿ ಬರುತ್ತೆ. ಆದ್ದರಿಂದ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ.
ಇದೇ ಸಮಯದಲ್ಲಿ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂತ ಅಂದರೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಏಲಕ್ಕಿ ಪುಡಿ ಕೂಡ ಹಾಕಿದ್ರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮ್ ರೀತಿ ಕೇಕ್ ಬ್ಯಾಟರ್ ಬಂದಿದೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ 2 ಟೇಬಲ್ ಸ್ಪೂನಷ್ಟು ಕಾಯಿಸಿ ತಣ್ಣಗಿರುವಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಳ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಹಾಲು ತೊಗೋಬೇಕಾಗತ್ತೆ. 1/4 ಕಪ್ಪಲ್ಲಿ ಅರ್ಧ ಭಾಗದಷ್ಟು ಹಾಲು ತೊಗೊಂಡ್ರೆ ಕೇಕ್ ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಿಧಾನಕ್ಕೆ ಮತ್ತು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಕೇಕ್ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ. ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ. ಈಗ ಕೇಕ್ ಬ್ಯಾಟರ್ನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕೇಕ್ ಬ್ಯಾಟರಲ್ಲಿ ಎಲ್ಲೂ ಕೂಡ ಗಂಟಾಗಿಲ್ಲ ಮತ್ತು ಕ್ರೀಮ್ ರೀತಿ ಬಂದಿದೆ. ಈ ರೀತಿ ಕ್ರೀಮ್ ರೀತಿ ಕೇಕ್ ಬ್ಯಾಟರ್ ಬಂದಿದ್ದರೆ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅರ್ಥ. ನೋಡಿ ಈಗ ಕೇಕ್ ಬ್ಯಾಟರ್ನ ನೀಟಾಗಿ ಪಾತ್ರೆಗೆ ಹಾಕೊಂಡಿದ್ದೀನಿ. ನಂತರ ಕೇಕ್ ಪಾತ್ರೆನ 1-2 ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಈಗ ಕೇಕ್ನ ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾಣಲಿಯ ಮಧ್ಯಭಾಗಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಇಲ್ಲ ಅಂತ ಅಂದರೆ ಮರಳನ್ನು ಉಪಯೋಗಿಸ್ಬಹುದು ಅಥವಾ ಉಪ್ಪನ್ನು ಉಪಯೋಗಿಸ್ಬೋದು ಅಥವಾ ಕುಕ್ಕರ್ ಪ್ಲೇಟ್ ಇದ್ದರೆ ಅದನ್ನೇ ಉಪಯೋಗಿಸ್ಬಹುದು. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 10 ನಿಮಿಷ ಆಗಿದೆ. ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ಕೇಕ್ ಪಾತ್ರನ ಮಧ್ಯಭಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 40ರಿಂದ 45 ನಿಮಿಷ ಲೋ ಫ್ಲೇಮಲ್ಲಿ ಕೇಕ್ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ 45 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಕೇಕ್ ಬ್ಯಾಟರ್ ಕೇಕ್ ಪಾತ್ರೆಯ ಅರ್ಧ ಭಾಗದಷ್ಟೇ ಇದ್ದಿದ್ದು. ಕೇಕ್ ಪಾತ್ರೆ ತುಂಬ ಆಗಿದೆ. ಈ ರೀತಿ ಒಂದು ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟಬಾರ್ದು. ಆವಾಗ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಕೇಕ್ ಪಾತ್ರೆನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಕೇಕ್ ಪಾತ್ರೆನ ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಈಗ ಕೇಕ್ ಚೆನ್ನಾಗಿ ತಣ್ಣಗಾಗಿದೆ. ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಈ ರೀತಿ ಚಾಕುವಿಂದ ಎಡ್ಜಸ್ ಬಿಡಿಸ್ಕೊಳ್ಳಿ. ಈಗ ಕೇಕ್ ಪಾತ್ರೆನ ಉಲ್ಟಾ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಕೇಕ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈಗ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಕೇಕ್ ಹಿಂಭಾಗ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಎಲ್ಲೂ ಕೂಡ ಕಪ್ಪಾಗಿಲ್ಲ. ಈಗ ಕೇಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೇಕ್ ಮಾಡಲಿಕ್ಕೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಗೆ ಈನೋ ಫ್ರೂಟ್ ಸಾಲ್ಟ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಎಲೆಕ್ಟ್ರಿಕ್ ಬೀಟರ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಈ ರೀತಿ ಸಾಫ್ಟಾದ ಕೇಕ್ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೇಕ್ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಹತ್ತಿ ರೀತಿ ಅಥವಾ ಸ್ಪಾಂಜ್ ರೀತಿ ಕೇಕ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ರೀತಿ ಕೇಕ್ ಮಾಡಲಿಕ್ಕೆ ಒಂದೇ ಒಂದು ಸಣ್ಣ ಟಿಪ್ಸ್ ಅಂತ ಅಂದರೆ ಮೊಟ್ಟೆಯ ಬಿಳಿ ಭಾಗನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಆವಾಗಷ್ಟೇ ಈ ರೀತಿ ಸಾಫ್ಟಾದ ಕೇಕ್ ಮಾಡಬಹುದು. ಈಗ ಮತ್ತೊಂದು ಕೇಕ್ ಪೀಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕೇಕ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಸಾಫ್ಟಾದ ಹಾಗೆ ಸ್ಪಾಂಜಿ ಥರ ಇರುವಂಥ ವೆನಿಲ್ಲಾ ಸ್ಪಾಂಜ್ ಕೇಕ್ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.